ಗೃಹಲಕ್ಷ್ಮಿ ಹಣ ವಿಳಂಬ ವಿಚಾರದಲ್ಲಿ ವಿಧಾನಸೌಧದಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಹಣ ಸ್ವಲ್ಪ ವಿಳಂಬವಾಗಿತ್ತು, ಈಗ ಎಲ್ಲ ಸರಿಯಾಗಿದೆ. ಈಗ 2 ತಿಂಗಳ ಕಂತು ಬಿಡುಗಡೆಯಾಗತ್ತೆ. ಯಾವುದೇ ಫಿಲ್ಟರ್ ನಾವು ಮಾಡ್ತಿಲ್ಲ, ಎಲ್ಲರಿಗೂ ಕೂಡ ಹಣ ಸಿಗುತ್ತೆ. ಗ್ಯಾರಂಟಿ ಬಗ್ಗೆ ಯಾವುದೇ ಗೊಂದಲ ಬೇಡ, ಯಾವುದೇ ಪರಿಷ್ಕರಣೆ ಕೂಡ ಮಾಡಲ್ಲ ಅಂತ ಸಚಿವೆ ಹೇಳಿದ್ದಾರೆ. ಗ್ಯಾರಂಟಿ ಬಗ್ಗೆ ಯಾವುದೇ ಗೊಂದಲ ಬೇಡ, ಯಾವುದೇ ಪರಿಷ್ಕರಣೆ ಕೂಡ ಮಾಡಲ್ಲ, ಯಾವುದೇ ಫಿಲ್ಟರ್ ಕೂಡ ನಾವು ಮಾಡಲ್ಲ, ಎಲ್ಲರಿಗೂ ಕೂಡ ಹಣ ಸಿಗುತ್ತೆ. 2 ತಿಂಗಳ ಕಂತು ಬಿಡುಗಡೆ ಆಗುತ್ತೆ ಅನ್ನೋದನ್ನ ಮೇಡಮ್ ಹೇಳಿದ್ದಾರೆ. 3-4 ತಿಂಗಳಿಂದ ಹಣ ಸಂದಾಯ ಆಗಿಲ್ಲ ಅಂತ ಹೇಳಿದ್ದು, ಈಗ ಮತ್ತೆ ನಾನು ಶುರು ಮಾಡಿದ್ದೀನಿ. ನವೆಂಬರ್ ತಿಂಗಳು ಈಗಾಗಲೇ ಎಲ್ಲರ ಅಕೌಂಟ್ಗೆ ಹಾಕಿದ್ದೀವಿ. 2 ತಿಂಗಳು ತುಳಿಯುತ್ತೆ, ಡಿಸೆಂಬರ್ ಮತ್ತು ಜಾನ್ವರಿದು. ಡಿಸೆಂಬರ್ದು ಇವತ್ತು ಬಿಲ್ಲಿಂಗ್ ಆಗ್ತಾ ಇದೆ. 4-5 ದಿನದಲ್ಲೇ ಡಿಸೆಂಬರ್ ದುಡ್ಡು ಕೂಡ ಹೋಗುತ್ತೆ. ಡಿಸೆಂಬರ್ದು ನಾವು ಮುಗಿಸಿದ ತಕ್ಷಣ ಜನವರಿ ಫೆಬ್ರವರಿ ಮತ್ತೆ ತಗೊಳ್ತೀವಿ. ಆಧಾರಿತವಾದಂಥ ಒಂದು ಆರೋಪ. ಯಾಕಂತಂದರೆ ನಾವು ಯಾವ ಪಕ್ಷವನ್ನು ನೋಡಿ ಅಥವಾ ಇವ್ರು ನಮ್ಮವರು ಇವ್ರು ನಮ್ಮವರಲ್ಲ ಅಂತ ನೋಡಿ ನಾವು ಗ್ಯಾರಂಟಿಯನ್ನು ಹಾಕ್ತಾ ಇಲ್ಲ. ಬಡವರು ಯಾರಿಗೆ ಇದು ಅನುಕೂಲ ಆಗುತ್ತೆ ಅಂಥವ್ರಿಗೆ 2-3 ಮಾಡಿದ್ದೀವಿ. ಯಾಕಂದರೆ ನಾನ್ IT ಮತ್ತು ನಾನ್ GST ಪೇ ಇರಬೇಕು, BPL ಇರಬೇಕು, APL ಇದ್ರೂ ಪರವಾಗಿಲ್ಲ ಅಂತ ಎಲ್ಲ ಏನೇನಿದ್ದಾವೆ ಅನ್ನೋದು ತಮ್ಮ ಎದುರುಗಡೆ ಇದೆ. ಸೊ ಇದು ಇಲೆಕ್ಷನ್ಗೋಸ್ಕರ ಮಾಡಿದರೆ, ನಾವು ಇಲೆಕ್ಷನ್ ಆದಮೇಲೆ ನಾವು ಬಂದ್ ಮಾಡ್ತಾ ಇದ್ವಿ. ನಾವು ಎಲೆಕ್ಷನ್ಗೋಸ್ಕರ ಮಾಡಲಿಲ್ಲ. ನಾವು ಕೊಟ್ಟಂಥ ಭಾಷೆ ಪ್ರತಿ ತಿಂಗಳು ಹಾಕ್ತೀವಿ ಅಂತ, ಪ್ರತಿ ತಿಂಗಳು ಕೂಡ ಹಾಕ್ತೀವಿ. ಯಾರೂ ಕೂಡ ಗೊಂದಲಕ್ಕೆ ಒಳಗಾಗಬೇಡಿ. ಗೃಹಲಕ್ಷ್ಮಿ ಮಾತ್ರ ಪ್ರಾಂಪ್ಟ್ ಆಗಿ 5 ವರ್ಷ ನಿರಂತರವಾಗಿ ತಮಗೆ ಬರುತ್ತೆ. ಖಂಡಿತ ಇಲ್ಲ. ಈಗ ಇಲ್ಲ ಏನೂ ಇಲ್ಲ. ಈಗ ಯಾರ್ಯಾರಿಗೆ ನಾವು ಹಾಕ್ತಾ ಇದೀವಿ ಅವ್ರಿಗೆಲ್ಲರಿಗೂ. ಮೇಡಮ್ ಏನು ಗೊತ್ತಾ, ಪ್ರತಿ ತಿಂಗಳು ಕೂಡ ನೀವು ಹಾಕ್ತೀನಿ ಅಂತ ಹೇಳಿದ್ರಿ. ಪ್ರತಿ ತಿಂಗಳು ಹಾಕ್ತಿಲ್ಲ. ಈಗ 2 ತಿಂಗಳದ್ದು ಬಾಕಿ ಇದೆ ಅಂತಿದ್ದೀರ. ಡಿಸೆಂಬರ್ದು ಹಾಕಿಲ್ಲ, ನೀವೇ ಹೇಳ್ತಾರೋ ಪ್ರಕಾರ. ಜನವರಿದು ಹಾಕಿಲ್ಲ, ಫೆಬ್ರವರಿದು ಆಯ್ತು, ಇದು ಮಾರ್ಚ್ 3 ತಿಂಗಳದ್ದು, 2 ತಿಂಗಳಲ್ಲ. ಡಿಸೆಂಬರ್ದು ಈಗ ಹಾಕ್ತಾರಂತೆ, ಆಮೇಲೆ ಜನವರಿ ಫೆಬ್ರವರಿದಂತೆ. ಇದು ಪ್ರತಿ ತಿಂಗಳು ಹೆಂಗಾಗತ್ತೆ? ಚೆನ್ನಾಗಿದೆ ನಿಮ್ಮ ಮಾತುಗಳು. ಕೊಟ್ಟ ಮಾತಿನಂತೆ ನಡ್ಕೊಳ್ಳೋದಂತೆ.